ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 2025 ಕೃಷಿ ಮೇಳವನ್ನ ನವೆಂಬರ್ 13ರಿಂದ 16ರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿಕೆ ಆವರಣದಲ್ಲಿ ಹಮ್ಮಿಕೊಳ್ತಾ ಇದೆ. ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ ಎಂಬುದು. ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಿ ಅತ್ಯುತ್ತಮವಾಗಿ ಬಳಸಿಕೊಳ್ಳುವಂತ ಹಲವಾರು ತಾಂತ್ರಿಕತೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತ ಈ ಕೃಷಿ ಮೇಳ ವೈವಿಧ್ಯಮಯ ತಂತ್ರಜ್ಞಾನಗಳಿಗೆ, ಮಳಿಗೆಗಳಿಗೆ, ಬೆಳೆ ತಾಕುಗಳಿಗೆ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಚಿನ್ಮಾದೇಗೌಡ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನುಸಿ ವಿಜ್ಞಾನ ಪ್ರಯೋಜನೆಯಲ್ಲಿ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬೆಳೆಗಳನ್ನು ಬಾಧಿಸುವ ನುಸಿಗಳ ಬಗ್ಗೆ ಕೆಲವು ವಿವರಗಳನ್ನು ನೀಡಬಯಸುತ್ತೇನೆ. ನುಸಿಗಳು ಅತಿ ಸೂಕ್ಷ್ಮ ಗಾತ್ರದ ಜೀವಿಗಳು. ಸುಮಾರು ಅರ್ಧ ಮಿಲಿಮೀಟರ್ಗಿಂತಲೂ ಕಡಿಮೆ ಗಾತ್ರವನ್ನು ಹೊಂದಿರುತ್ತವೆ. ಈ ನುಸಿಗಳು ಬೆಳೆಗಳ ಎಲೆಗಳು ಹಾಗೂ ಇತರೆ ಭಾಗಗಳಿಂದ ರಸವನ್ನು ಹೀರಿ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಜೇಡನುಸಿಗಳು, ಹಳದಿ ನುಸಿಗಳು, ಚಪ್ಪಟೆ ನುಸಿಗಳು ಮತ್ತು ಗಂಟು ನುಸಿಗಳು ಹೀಗೆ 4 ವಿಧದ ನುಸಿಗಳು ಬೆಳೆಗಳ ಮೇಲೆ ಕಂಡುಬರುತ್ತವೆ. ಕ್ಷೇತ್ರ ಬೆಳೆಗಳು, ಹಣ್ಣಿನ ಬೆಳೆಗಳು, ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು ಹಾಗೂ ಪ್ಲಾಂಟೇಶನ್ ಬೆಳೆಗಳ ಆದಿಯಾಗಿ ಎಲ್ಲ ಪ್ರಮುಖ ಬೆಳೆಗಳ ಮೇಲೂ ಕೂಡ ಈ ನುಸಿಗಳು ಕಂಡುಬರುತ್ತವೆ. ಈ ನುಸಿಗಳ ನಿರ್ವಹಣೆಗೆ ಸಾಧಾರಣವಾದ ಕೀಟನಾಶಕಗಳನ್ನು ಬಳಸಿದ್ರೆ ಪ್ರಯೋಜನಕಾರಿ ಆಗಿರೋದಿಲ್ಲ. ಪ್ರತ್ಯೇಕವಾದ ನುಸಿನಾಶಕಗಳನ್ನೇ ಇವುಗಳ ನಿರ್ವಹಣೆಗೆ ಬಳಸಬೇಕಾಗ್ತದೆ. ಉದಾಹರಣೆಗೆ ಫೆನಜಾಕ್ವಿನ್, ಪ್ರೊಪರ್ಗೈಟ್, ಎಕ್ಸಿಥಯಾಜಾಕ್ಸ್, ಪೆನ್ಪೆರಾಕ್ಸಮೇಟ್ ಇತ್ಯಾದಿ ಪ್ರತ್ಯೇಕ ನುಸಿನಾಶಕಗಳೇ ಲಭ್ಯವಿವೆ. ಇವುಗಳನ್ನು ಉಪಯೋಗಿಸಿ ನುಸಿಗಳನ್ನು ನಿರ್ವಹಣೆ ಮಾಡಬೇಕು. ಅದಲ್ಲದೆ ನುಸಿನಾಶಕ ಗುಣಗಳನ್ನು ಹೊಂದಿರುವಂಥ ಕೀಟನಾಶಕಗಳು ಕೆಲವು ಇವೆ. ಉದಾಹರಣೆಗೆ ಸ್ಪೈರೋಮೆಸಿಫಿನ್, ಬುಪ್ರೋಪೆಸಿನ್, ಅಬಾಮೆಕ್ಟಿನ್, ಪೆನ್ಪ್ರೊಪಾತ್ರಿನ್, ಕ್ಲೋರ್ಫೆನಾಪಿರ್ ಈ ರೀತಿ ಪೀಡನಾಶಕಗಳನ್ನು ಬಳಸಿ ನುಸಿಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. ಕೃಷಿಕರಿಗೆ ಆಧುನಿಕ ತಳಿ ತಂತ್ರಜ್ಞಾನಗಳನ್ನು ಪರಿಚಯಿಸುವ ಪ್ರಶಸ್ತ ತಾಣವಿದು. ಕೃಷಿ ಕ್ಷೇತ್ರದ ಹೋಗುಗಳ ಅವಲೋಕನ, ಭವಿಷ್ಯದ ಕೃಷಿ ಕುರಿತಾದ ಚಿಂತನೆ ಮಂಥನಕ್ಕೆ ಮೀಸಲಿಟ್ಟಿರುವ ಏಕೈಕ ವೇದಿಕೆ ಇದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಈ ಬೃಹತ್ ಮೇಳಕ್ಕೆ ವಿಶ್ವವಿದ್ಯಾನಿಲಯ ಸಜ್ಜಾಗುತ್ತಿದೆ. ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜ್ಞಾನ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಿ. ಬನ್ನಿ, ಈ ಮೇಳದಲ್ಲಿ ನಿಮ್ಮ ಭೇಟಿ.